ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಂಧ್ಯಾ ಬಾಯ್ಸ್ ವ್ಲಾಗ್ಸ್. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಬರೋಣ. ಇವಾಗ ರೆಸಿಪಿ ಮಾಡೋದಕ್ಕೋಸ್ಕರ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಕೊಬ್ಬರಿ, ಎಳ್ಳು, ಹುರಿದಿರೋ ಎಳ್ಳು, ಹುರಿದು ಸಿಪ್ಪೆ ತೆಗೆದಿರೋಂಥ ಕಡಲೆಕಾಯಿ ಬೀಜ, ಎಳ್ಳು, ಕೊಬ್ಬರಿ, ಕಡಲೆಕಾಯಿ ಬೀಜನ ಸಮ ಪ್ರಮಾಣನ ತೊಗೊಂಡಿದ್ದೀನಿ. ಖಾರಕ್ಕೆ ಮೆಣಸಿನ್ಕಾಯಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಎಲ್ಲನೂ ಹುರಿದು ಇಟ್ಕೊಂಡಿದ್ದೆ. ಎಲ್ಲ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬಂದು ಎಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ತರಿ ಪುಡಿ ಮಾಡಿ ಆದಮೇಲೆ ನೀರು ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಫೈನ್ ಪೇಸ್ಟ್ ಮಾಡ್ಕೊಳ್ಳೋದು ಮಾಡಿ ನೋಡಿ, ಈ ಥರ ನೀಟಾಗಿ ಫೈನ್ ಪೇಸ್ಟ್ ಆಗಿದೆ. ಈಗ ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿ ಅರಿಶಿನ ಉಪ್ಪು ಹಾಕಿ ಇಟ್ಟಿದ್ದೀನಿ. ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಈಗ ಒಂದು ಸ್ಟವ್ ಆನ್ ಮಾಡಿಕೊಂಡು ಕಡಾಯಿ ಬಿಸಿ ಮಾಡಿಕೊಂಡು 1-2 3 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಹಿಂಗು, ಕರಿಬೇವು, ಅರಿಶಿನ ಇಷ್ಟನ್ನು ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಕೂಡ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಸ್ಲಿಮ್ಮಲ್ಲೇ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ಲಿಮ್ಮು ಬೇಡ, ಸ್ಲಿಮ್ಮಲ್ಲಿ ಇಟ್ಟರೆ ಲೇಟ್ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕೈ ಆಡಿಸ್ತಾ ಇದ್ದರೆ ಟ್ರಾನ್ಸ್ಪರೆಂಟ್ ಆಗುತ್ತೆ ಈರುಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ, ಬದನೆಕಾಯಿ ಸೇರಿಸ್ಕೊಳ್ಳೋಣ. ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿರುವಂಥ ಬದನೆಕಾಯಿನೂ ಕೂಡ ಸೇರಿಸ್ಕೊಳ್ಳೋಣ. ಈಗ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಬದನೆಕಾಯಿ ಸೇರಿಸ್ಕೊಂಡು ಆದಮೇಲೆ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಬದನೆಕಾಯಿ ಕಪ್ಪಾಗಬಾರ್ದು ಅಂತ ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡೆ. ಸಕ್ಕರೆ ಹಾಕ್ಕೊಂಡ್ರೆ ಬದನೆಕಾಯಿ ಕಪ್ಪಾಗಲ್ಲ. ಸೊ ಇದೊಂದು ಟಿಪ್ಸು. ಮತ್ತು ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊತಾ ಇದ್ದೀನಿ ಚಪಾತಿ ಮಾಡೋಕ್ಕೋಸ್ಕರ. ಗೋಧಿ ಹಿಟ್ಟನ್ನು ಕಲಸಿ ಒಂದು ಸ್ವಲ್ಪ ಉಪ್ಪು ಎಣ್ಣೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ನಮ್ಮ ಬದನೆಕಾಯಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿ ಒಂದು ಅದಕ್ಕೆ ಬೆಂದಿದೆ. ಚೆನ್ನಾಗಿ ಬೆಂದಾದಮೇಲೆ ರುಬ್ಕೊಂಬಂದಿರೋ ಮಸಾಲಾನ ಸೇರಿಸ್ಕೊಳ್ಳೋಣ. ನೋಡಿ, ಸಕ್ಕರೆ ಹಾಕಿದ್ದಕ್ಕೆ ಕಪ್ಪಾಗಿಲ್ಲ. ನೀವು ಸಕ್ಕರೆ ಹಾಕಲಿಲ್ಲ ಅಂತಂದರೆ ಸ್ವಲ್ಪ ಕಪ್ಪಾಗುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಾಗಿದೆ. ಈಗ ರುಬ್ಕೊಂಬಂದಿರೋಂಥ ಮಸಾಲಾನು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಿದೆ. ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿರೋದ್ರಿಂದ ಅದೇ ನೀರು ಬಿಟ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಆಗಿದೆ. ಎಣ್ಣೆಲೆ ಬೆಂದಿದೆ. ಈಗ ಮಸಾಲ ಸೇರಿಸ್ಕೊಳ್ಳೋಣ. ಓಕೆನಾ? ಮಸಾಲಾನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ಇಲ್ಲಿ ಮಿಕ್ಸಿ ಜಾರಲ್ಲಿರೋಂಥ ಮಸಾಲ ಕೂಡ ಸ್ವಲ್ಪ ನೀರು ಹಾಕಿ ತೊಳೆದು ನಾನು ಇಲ್ಲಿ ನೀರು ಸೇರಿಸ್ಕೊತೀನಿ. ಸ್ವಲ್ಪ 1-2 ನಿಮಿಷ ಫ್ರೈ ಮಾಡೋಣ, ಆಮೇಲೆ ನೀರು ಸೇರಿಸ್ಕೊಳ್ಳೋಣ. ನೋಡಿ, ಎಣ್ಣೆ ಬದನೆಕಾಯಿ ಏನಂತೀರಾ? ಮುಳುಗಾಯಿ ಗುಜ್ಜು ಅಂತಾರೆ, ಬದನೆಕಾಯಿ ಗುಜ್ಜು ಅಂತಾರೆ. ನೀವೇನಂತೀರ ಹಾಗೆ ಅಂದ್ಕೊಳ್ಳಿ. ಸೊ ಇಲ್ಲಿ ನಾನು ಹುಣಸೆಹಣ್ಣು ರಸನ ಸೇರಿಸ್ಕೊಂಡೆ ಲಾಸ್ಟಿಗೆ. ಇಲ್ಲಿ ಉಪ್ಪು ಖಾರ ಏನು ಬೇಕೋ ಅದನ್ನು ಬ್ಯಾಲೆನ್ಸ್ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಇದಾದಮೇಲೆ ಈ ಕಡೆ ನನಗೆ ಗೊಜ್ಜು ರೆಡಿ ಆಯಿತು. ಸ್ವಲ್ಪ ರುಚಿಗೆ ತಕ್ಕಷ್ಟು ಲಾಸ್ಟಿಗೆ ಬೆಲ್ಲ ಸೇರಿಸ್ಕೊತೀನಿ. ಕೆಲವರು ಸೇರಿಸ್ಕೋತಾರೆ, ಇಷ್ಟಪಡಲ್ಲ. ಸ್ವಲ್ಪ ಬೆಲ್ಲ ಸೇರಿಸೋದ್ರಿಂದ ಇದೊಂಥರ ಟೇಸ್ಟು ಚೆನ್ನಾಗಿರುತ್ತೆ. ಇಷ್ಟಪಡೋರು ಹಾಕ್ಕೊತಾರೆ, ಇಲ್ಲದೇ ಇರೋರು ಇಲ್ಲ. ಇಲ್ಲಿ ಚಪಾತಿ ಕೂಡ ರೆಡಿ ಆಯಿತು. ಹೀಗೆ ನೋಡಿ, ಬದನೆಕಾಯಿ ಗೊಜ್ಜು ಚಪಾತಿ ರೆಡಿ ಆಯಿತು. ನೀವು ಕೂಡ ಮಾಡ್ಕೊತೀನಿ. ತುಂಬ ಸಿಂಪಲ್ಲಾಗಿ ಮಾಡುವಂಥ ಗೊಜ್ಜು ರೆಸಿಪಿ. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಮಾಡ್ಕೊತೀನಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬೆಲ್ಲೈಕನ್ ಕೂಡ ಒತ್ತಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಿ ಬರಲಾ? ಬಾಯ್. ಥ್ಯಾಂಕ್ ಯು ಆಲ್.